ನಿನ್ನ ಮದುವೆಗೆ ಒಂದು ಹುಡುಗನ ಕಳಿಸ್ತೀನಿ. ಫೋರ್ಸ್ಫುಲಿ ನಾನು ತೆಗಿಕೊಂಡ್ರು ಅಂತ ಹೇಳಿ ಇದನ್ನೇ ಹಾಕ್ತೀನಿ. ನೀವು ಬದಲ ನಾ ಬದಲ ಹಿಂಗೆ ಹಿಡ್ಕೊಂಡ್ರೆ ನೀವು ಬರ್ತೀರಾ? ಏನಾಗ್ತಿದೆ ಇಲ್ಲಿ, ಯಾಕೆ ಹಂಗೆ ಮಾತಾಡ್ತಿದ್ದಾರೆ ಅಂತನಾ? ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನಮ್ಮ ಮಿನಿ ವ್ಲಾಗ್. ರೆಡಿ ಆಗೋದು ಸಿಂಪಲ್ ಆಗೋ ಗ್ರ್ಯಾಂಡ್ ಆಗೋ ಒಟ್ಟಿಗೆ ಒಂದು ವಿಡಿಯೋ ಫೋಟೋ ಅಂತೂ ಇರಲೇಬೇಕು. ಅದಕ್ಕೆ ಕ್ವಿಕ್ ಆಗಿ ಒಂದು ವಿಡಿಯೋ ಮಾಡ್ಕೊಂಡೆ. ಯಾಕೆ ರೆಡಿ ಆಗಿದ್ದೀನಿ, ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ನಮ್ಮೂರಲ್ಲಿ ಒಬ್ರು ಮನೆದು ಗೃಹ ಪ್ರವೇಶ ಇತ್ತು. ಸೊ ಅದಕ್ಕೆ ರೆಡಿಯಾಗಿ ಹೊರಟೆ. ನನಗೆ ಇವತ್ತಂತೂ ರೇಗ್ಸಿದ್ದು ಎಲ್ಲರೂ. ಯಾಕೆ ಅಂದ್ರೆ ನಮ್ಮ ಮನೆ ಪಕ್ಕದಲ್ಲಿದ್ರು ನಾನು ಬಂದಿದ್ದು ಲೇಟಾಗಿ. ಅದಕ್ಕೆ ನಾನಂದೆ 15 ಕಿಲೋಮೀಟರ್ ನೆಟ್ಕೊ ಬರ್ಬೇಕಲ್ಲ, ಸೊ ಹಾಗಾಗಿ ಲೇಟ್ ಆಗುತ್ತೆ ಅಂತ. ಆಕ್ಚುಲಿ ಅವ್ರ ಮನೆಗೂ ನಮ್ಮ ಮನೆಗೂ 150 ಮೀಟರ್ ಇಲ್ಲ. ಗುರು ಪ್ರವೇಶಕ್ಕೆ ಹೋಗಿದ್ರಲ್ವಾ, ಫಸ್ಟ್ ಅದಕ್ಕೆ ಮನೆ ನೋಡ್ಕೊ ಬಂದು ಮನೆ ಕಟ್ಟಿಸ್ತವ್ರನ್ನ ಮಾತಾಡ್ಸ್ದೆ. ಆಮೇಲೆ ನಮ್ಮೂರ್ ಬಾಯ್ಸ್ ಹೆಂಗೂ ಇರೋ ಬಾಯ್ಸ್ ಕರೆದ್ರು. ಏನಕ್ಕೆ ಅಂತನಾ, ಫೋಟೋಸ್ ವಿಡಿಯೋಸ್ ತೆಗೆಸ್ಕೊಳಕ್ಕೆ. ಆಗ ನಂಗೆ ಅನ್ಸಿದ್ದು, ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ ಚೆನ್ನಾಗಿದ್ಯಾ ಅಕ್ಕ ಹಂಗಂತ ಹೇಳಿ ನಾನು ಅವ್ರಿಗೆ ರೇಗ್ಸಿದೆ, ಅವ್ರು ನಮಗೆ ರೇಗ್ಸಾರು. ಅದಾದ್ಮೇಲೆ ನಾನು ನಮ್ಮೂರ್ ಮಹಿಳೆಯರನ್ನ ಮಾತಾಡ್ಸಕ್ಕೆ ಹೋದೆ. ಇಷ್ಟ ಜನನೆಲ್ಲ ಮಾತಾಡ್ಸಿ ಸುಸ್ತಾಯ್ತು. ಹಾಗಾಗಿ ಹೊಟ್ಟೆ ತುಂಬಿಸ್ಕೊಬರೋಣ ಅಂತ ಊಟ ಮಾಡಕ್ ಹೋದೆ. ಭರ್ಜರಿಯಾಗಿ ಊಟ ಮಾಡ್ಕೊ ಬಂದೆ. ಇಲ್ಲಿ ನೋಡಿದ್ರೆ ನಮ್ಮೂರ್ ಬಾಯ್ಸ್ ಅಂದ್ರೆ ನಮ್ಮ ಅಣ್ಣಂದಿರು ಭರ್ಜರಿಯಾಗಿ ಬಾರಿಸ್ತಿದ್ದಾರೆ. ಯಾಕೆಂದ್ರೆ ಹೊಟ್ಟೆ ಹಸ್ತಿರಲ್ವಾ, ಅದಕ್ಕೆ ಹೊಟ್ಟೆ ತುಂಬಿಸ್ಕೊಳಕ್ಕೆ. ಅವ್ರುಗಳು ಹೊಟ್ಟೆ ತುಂಬಿಸ್ಕೊಂತ ರೇಗ್ಸಿ ನಂಗೆ ರೋದನೆ ಕೊಟ್ಬಿಟ್ರು. ನಮ್ಮೂರೆಲ್ಲ ಸೇರ್ಕೊಂಡು ಗ್ರೂಪ್ ಫೋಟೋ ತೆಗೆಸ್ಕೊತಿದ್ರು. ಸೊ ಹಾಗಾಗಿ ನಾನು ಮದಿಕ್ ಹೋಗ್ಬಿಟ್ಟೆ. ಅವ್ರ ಜೊತೆ ಒಂದು ಫೋಟೋ ತೆಗೆಸ್ಕೊಂಡು ಅವ್ರಿಗೂ ಫೋಟೋ ತೆಕ್ಕೊಟ್ಟೆ. ಇದಿಷ್ಟು ನನ್ನ ಇವತ್ತಿನ ವ್ಲಾಗ್ ಆಗಿತ್ತು. ಈ ವಿಡಿಯೋ ಇಷ್ಟ ಆದ್ರೆ ಪ್ರೀತಿಯಿಂದ ಒಂದು ಫಾಲೋ ಮಾಡಿ. ಇದು ನಿಂತು ಮರಿಬೇಡಿ. ಬೈ, ಸಿ ಯು, ಲವ್ ಯು, ಮತ್ತೆ ಸಿಗುವ. ಹೇಳವಾ